ಮಗು ದತ್ತು ಪಡೆಯುವ ಸಂಬಂಧ ಸೋನುಗೌಡ ವಿರುದ್ಧ ದೂರು ದಾಖಲಾಗಿದೆ. 8 ವರ್ಷದ ಮಗುವನ್ನ ದತ್ತು ಪಡೆದಿದ್ರು ಸೋಷಿಯಲ್ ಸ್ಟಾರ್ ನಟಿ ಸೋನುಗೌಡ. ಮಗುವನ್ನ ಕರೆತಂದು ತನ್ನ ಜೊತೆಗೆ ಕೂಡ ಸೋನುಗೌಡ ಇಟ್ಕೊಂಡಿದ್ರು. ಬಟ್ ದತ್ತು ಪಡೆದ ಸಂಬಂಧ ಅಂದ್ರೆ ದತ್ತು ತೆಗೆದುಕೊಳ್ಳುವಲ್ಲಿ ಕಾನೂನು ಪಾಲನೆ ಮಾಡಬೇಕು, ಕಾನೂನಿನ ಉಲ್ಲಂಘನೆ ಆಗಿದೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ನಿನ್ನೆ ರಾತ್ರಿ ಬ್ಯಾಡರಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ದೂರು ದಾಖಲಾಗಿದೆ. ಮಗುವಿನ ತಂದೆ ಮತ್ತೆ ತಾಯಿಗೂ ಕೂಡ ಪೊಲೀಸರು ನೋಟಿಸ್ ಜಾರಿ ಮಾಡಿದ್ದಾರೆ. ಅದು ಒಂದು ಪ್ರಕ್ರಿಯೆ ಇರುತ್ತೆ, ಮಗು ದತ್ತು ಪಡೆಯೋದಕ್ಕೆ ಅಂತ ಕಾನೂನಿನ ಅನುಸಾರ ನಡೀಬೇಕು ಎಲ್ಲವೂ. ಆದರೆ ಅಲ್ಲಿ ನಿಯಮಗಳ ಉಲ್ಲಂಘನೆ ಆಗಿದೆ ಅನ್ನೋ ಕಾರಣಕ್ಕೆ ದೂರು ದಾಖಲು ಮಾಡಿದ್ದಾರೆ. ಆ ಕಾರಣದಿಂದಾಗಿ ಈಗ ದೂರು ದಾಖಲಿಸಿಕೊಂಡಿರೋ ಪೊಲೀಸರು ಮಗುವಿನ ತಂದೆ ತಾಯಿ ಮತ್ತೆ ಸೋನುಗೌಡಗೆ ನೋಟಿಸ್ ಕೊಟ್ಟಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಜ್ವಲ್. ಈಗ ದೂರು ಕೊಟ್ಟಿರೋರು ಯಾರು, ಯಾವ ರೀತಿ ಕಾನೂನು ಉಲ್ಲಂಘನೆ ಆಗಿದೆ ಮಗುವನ್ನ ದತ್ತು ಪಡೆಯೋ ಪ್ರಕ್ರಿಯೆಯಲ್ಲಿ ಅಂತ ಏನ್ ಆರೋಪ ಕೇಳಿ ಬರ್ತಾ ಇದೆ? ವಿಜಯ್, ನಟಿ ಸೋನು ಶ್ರೀನಿವಾಸ್ ಗೌಡ ಏನಿದ್ದಾಳೆ, ಆಕೆ ಒಂದು ಮಗುವನ್ನ ಕೂಡ ದತ್ತು ತೆಗೆದುಕೊಂಡಿರ್ತಾರೆ. ದತ್ತು ತೆಗೆದುಕೊಂಡಂತಹ ವೇಳೆಯಲ್ಲಿ ಅವರು ಸರಿಯಾದ ರೀತಿಯಲ್ಲಿ ಕಾನೂನನ್ನ ಪಾಲನೆ ಮಾಡಿರೋದಿಲ್ಲ. ಅಂದ್ರೆ ಮಗುವನ್ನ ದತ್ತು ಪಡೆದುಕೊಳ್ಬೇಕು ಅಂತ ಹೇಳಿದ್ರೆ ಸಾಕಷ್ಟು ಪ್ರೊಸೀಜರ್ ಗಳನ್ನ ಫಾಲೋ ಮಾಡಬೇಕಾಗುತ್ತೆ. ಆದ್ರೆ ಈಕೆ ಯಾವುದೇ ಒಂದು ಪ್ರೊಸೀಜರ್ ಗಳನ್ನ ಫಾಲೋ ಮಾಡಿಲ್ಲ ಅನ್ನುವಂತ ಒಂದು ದೂರನ್ನ ಈಗಾಗಲೇ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಏನಿದೆ ಅದು ಕೊಟ್ಟಿರುವಂತದ್ದು. ಆ ಒಂದು ಹಿನ್ನೆಲೆಯಲ್ಲಿ ಬ್ಯಾಡರಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ಸೋನು ಶ್ರೀನಿವಾಸ್ ಗೌಡ ವಿರುದ್ಧ ಪ್ರಕರಣ ಕೂಡ ದಾಖಲಾಗಿದೆ. ಮಗುವನ್ನ ಈಗಾಗಲೇ CWCಗೆ ಕಳಿಸಿಕೊಡಲಾಗಿರುವಂತದ್ದು. ಇನ್ನೊಂದು ಕಡೆಯಲ್ಲಿ ಮಗುವಿನ ತಂದೆ ತಾಯಿಗೂ ಕೂಡ ನೋಟಿಸ್ ಅನ್ನ ಕೊಡಬೇಕಾಗುತ್ತೆ. ಕಾರಣ ಏನು ಅಂತ ಹೇಳಿದ್ರೆ, ನೀವು ಯಾವ ರೀತಿಯಲ್ಲಿ ಮಗುವನ್ನ ಅವರಿಗೆ ಕೊಟ್ರಿ, ಅವರಿಂದ ನೀವು ಹಣವನ್ನ ಪಡೆದುಕೊಂಡಿದ್ರ, ಕಾನೂನಾತ್ಮಕವಾಗಿ ನೀವು ಮಗುವನ್ನ ಅವರಿಗೆ ಏನಾದ್ರು ಕೊಟ್ಟಿದ್ರ, ಇವೆಲ್ಲದರ ಬಗ್ಗೆ ಕೂಡ ತನಿಖೆಯನ್ನ ಮಾಡಬೇಕಾಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಸೋನು ಶ್ರೀನಿವಾಸ್ ಗೌಡ ಅವರಿಗೂ ಕೂಡ ಒಂದು ನೋಟಿಸ್ ಅನ್ನ ಕೊಡಬೇಕಾಗುತ್ತೆ. ಅವರು ಕೂಡ ಬಂದು ವಿಚಾರಣೆಗೆ ಹಾಜರಾಗಬೇಕಾಗುತ್ತೆ. ವಿಚಾರಣೆಗೆ ಹಾಜರಾದಂತಹ ವೇಳೆಯಲ್ಲಿ ಅವರು ನಾವು ಯಾವ ರೀತಿಯಲ್ಲಿ ಮಗುವನ್ನ ದತ್ತು ಪಡೆದುಕೊಂಡಿದ್ದೆ ಅನ್ನೋದನ್ನ ಕೂಡ ಪೊಲೀಸರ ಮುಂದೆ ಸ್ಪಷ್ಟವಾಗಿ ಹೇಳಬೇಕಾಗುತ್ತೆ. ಒಂದೊಮ್ಮೆ ಕಾನೂನಿನ ಉಲ್ಲಂಘನೆ ಆಗಿದ್ರೆ ಅವ್ರನ್ನ ಬಂಧಿಸುವಂತಹ ಒಂದು ಸಾಧ್ಯತೆಗಳು ಕೂಡ ದಟ್ಟವಾಗಿರುತ್ತೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಮಕ್ಕಳನ್ನ ದತ್ತು ಪಡೆದಂತಹ ವೇಳೆಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದಾಗಿರ್ಬೋದು ಅಥವಾ ನಾನು ದತ್ತು ಪಡೆದುಕೊಂಡಿದ್ದೇನೆ ಅನ್ನೋದನ್ನ ರಿವೀಲ್ ಮಾಡುವಂತಿಲ್ಲ. ಆದ್ರೆ ಈಕೆ ಸೋಷಿಯಲ್ ಮೀಡಿಯಾದಲ್ಲಿ ಆ ಒಂದು ವಿಡಿಯೋವನ್ನ ಕೂಡ ಪೋಸ್ಟ್ ಮಾಡಿರ್ತಾರೆ. ಹಾಗೆ ಆ ಮಗುವಿನ ಫೋಟೋವನ್ನ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿರ್ತಾರೆ. ಇದು ಕೂಡ ಸ್ಪಷ್ಟವಾದಂತಹ ಒಂದು ಕಾನೂನಿನ ಉಲ್ಲಂಘನೆ ಆಗಿರೋದ್ರಿಂದಾಗಿ ಈಗಾಗಲೇ ಪ್ರಕರಣವನ್ನ ಕೂಡ ಬ್ಯಾಡರಹಳ್ಳಿ ಪೊಲೀಸರು ದಾಖಲಿಸಿಕೊಂಡಿರುವಂತದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಈ ರೀತಿಯ ಒಂದು ಪ್ರಕರಣಗಳು ಆದಂತಹ ಸಂದರ್ಭದಲ್ಲಿ ಪೊಲೀಸರು ಕೂಡ ಸಂಪೂರ್ಣವಾದಂತಹ ಒಂದು ವಿವರವನ್ನ ಪಡೆದುಕೊಳ್ಬೇಕಾಗುತ್ತೆ. ಕಾರಣ ಏನು ಅಂತ ಹೇಳಿದ್ರೆ, ಇಲ್ಲಿ ಮಕ್ಕಳನ್ನ ಪಡೆದುಕೊಳ್ಳುವಂತಹ ಸಂದರ್ಭದಲ್ಲಿ ಸರಿಯಾದ ರೀತಿಯಲ್ಲಿ ಕಾನೂನನ್ನ ಪಾಲನೆ ಮಾಡದಿದ್ದಂತಹ ವೇಳೆಯಲ್ಲಿ ಇದು ಮಕ್ಕಳ ಕಳ್ಳ ಸಾಗಾಣಿಕೆ ಆರೋಪವೂ ಕೂಡ ಬರುವಂತಹ ಒಂದು ಸಾಧ್ಯತೆಗಳು ಇರುತ್ತೆ. ಆ ಒಂದು ನಿಟ್ಟಿನಲ್ಲಿ ಪೊಲೀಸರು ಕೂಡ ಇದರ ಬಗ್ಗೆ ಸ್ಪಷ್ಟವಾದಂತಹ ಒಂದು ತನಿಖೆಯನ್ನ ಮಾಡಿ ಪ್ರಾರಂಭದಲ್ಲಿ ಅವರಿಗೆ ನೋಟಿಸ್ ಅನ್ನ ಕೊಟ್ಟು ವಿಚಾರಣೆಯನ್ನ ಮಾಡಿ, ನೀವು ಯಾವ ರೀತಿಯಲ್ಲಿ ಮಗುವನ್ನ ಪಡೆದುಕೊಂಡ್ರಿ, ಅದೇ ರೀತಿಯಲ್ಲಿ ಆ ಮಗುವನ್ನ ಪಡೆದುಕೊಳ್ಳುವಾಗ ಯಾವ ಕಾನೂನು ಪ್ರಕ್ರಿಯೆಗಳನ್ನ ನೀವು ಪಾಲಿಸಿದ್ರಿ ಅನ್ನೋದ್ರ ಬಗ್ಗೆ ಕೂಡ ಅವರು ಮಾಹಿತಿಯನ್ನ ಕಲೆ ಹಾಕ್ಬೇಕಾಗುತ್ತೆ. ಇನ್ನೊಂದು ಕಡೆಯಲ್ಲಿ ತಂದೆ ತಾಯಿ ಏನಿರ್ತಾರೆ, ಅವರೊಂದಿಗೆ ಸೋನು ಶ್ರೀನಿವಾಸ್ ಗೌಡ ಯಾವ ರೀತಿಯಲ್ಲಿ ಮಾತನಾಡಿದ್ರು, ಯಾವ ಒಂದು ಕಾರಣಕ್ಕಾಗಿ ಅವರು ಮಗುವನ್ನ ಇವರಿಗೆ ಕೊಟ್ಟರು, ಅದು ಕೂಡ ಹಣವನ್ನ ಪಡೆದುಕೊಂಡಿದ್ರ ಅಥವಾ ಪಡೆದುಕೊಂಡಿರ್ಲಿಲ್ವಾ, ದತ್ತು ಪಡೆದುಕೊಳ್ತೀನಿ ಅನ್ನುವಂತ ಒಂದು ಮಾತನ್ನ ಹೇಳುವಂತ ಸಂದರ್ಭದಲ್ಲಿ ಆ ಒಂದು ಮಾತನ್ನ ಪೋಷಕರಿಗೆ ಇವರು ಹೇಳಿದ್ರ, ಇವೆಲ್ಲದರ ಬಗ್ಗೆ ಕೂಡ ಸ್ಪಷ್ಟವಾದಂತಹ ಒಂದು ಮಾಹಿತಿಯನ್ನ ಕಲೆ ಹಾಕ್ಬೇಕಾಗುತ್ತೆ. ಕಾರಣ ಏನು ಅಂತ ಹೇಳಿದ್ರೆ, ಈ ರೀತಿಯ ಒಂದು ಸಂದರ್ಭದಲ್ಲಿ ಅಂದ್ರೆ ತಂದೆ ತಾಯಿಯಿಂದ ಮಕ್ಕಳನ್ನ ಪಡೆದುಕೊಳ್ಳುವಂತಹ ಸಂದರ್ಭದಲ್ಲಿ ಅವರನ್ನ ಸರಿಯಾದ ರೀತಿಯಲ್ಲಿ ನೋಡ್ಕೊಳ್ಳಲಿಕ್ಕೆ ಆಗದೆ ಇರುವಂತವರು ಕೂಡ ಮಕ್ಕಳನ್ನ ಪಡೆದುಕೊಳ್ಳುವಂತಹ ಒಂದು ಸಾಧ್ಯತೆಗಳು ಕೂಡ ಇರುತ್ತೆ. ಅಷ್ಟೇ ಅಲ್ಲದೆ ಬಾಲ ಕಾರ್ಮಿಕರಾಗಿ ಪರಿವರ್ತಿಸುವಂತಹ ಒಂದು ಸಾಧ್ಯತೆಗಳು ಕೂಡ ಇರುತ್ತೆ. ಆ ಒಂದು ನಿಟ್ಟಿನಲ್ಲೂ ಕೂಡ ಇಲ್ಲಿ ತನಿಖೆಯನ್ನ ಮಾಡಬೇಕಾಗುತ್ತೆ. ಈ ಎಲ್ಲಾ ಆಂಗಲ್ ನಲ್ಲಿ ಪೊಲೀಸರು ತನಿಖೆಯನ್ನ ಮಾಡಿದ ನಂತರದಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯ ವಿಚಾರ ಹೊರಬರುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗಿರುವಂತದ್ದು. ಸದ್ಯದ ಮಟ್ಟಿಗೆ ಸೋನು ಶ್ರೀನಿವಾಸ್ ಗೌಡ ಅವರಿಗೂ ಕೂಡ ಈಗಾಗಲೇ ನೋಟಿಸ್ ಅನ್ನ ಕೊಡುವಂತ ಒಂದು ಕೆಲಸವನ್ನ ಮಾಡಿದ್ದಾರೆ ಅನ್ನುವಂತ ಒಂದು ವಿಚಾರ ಈಗಾಗಲೇ ಗೊತ್ತಾಗ್ತಾ ಇರುವಂತದ್ದು. ಇನ್ನು ಮಗುವನ್ನ ಕೂಡ ಈಗಾಗಲೇ ರಕ್ಷಣೆ ಮಾಡಲಾಗಿದೆ ಅನ್ನುವಂತ ಒಂದು ಮಾಹಿತಿ ಕೂಡ ಹೊರಬೀಳ್ತಾ ಇದೆ. ಅದನ್ನ ಈಗಾಗಲೇ CWCಗೆ ಕಳುಹಿಸಿಕೊಡಲಾಗಿರುವಂತದ್ದು. ಅಲ್ಲಿ ಮಗುವಿನ ಆರೈಕೆಯನ್ನ ಕೂಡ ಮಾಡಲಾಗುತ್ತೆ. ಹಾಗೆ ಮಗುವಿನಿಂದಲೂ ಕೂಡ ಒಂದಿಷ್ಟು ಹೇಳಿಕೆಯನ್ನ ಪಡೆಯುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಅಂದ್ರೆ ಅವರು ಯಾವ ರೀತಿಯಲ್ಲಿ ನಿನ್ನ ಕರೆದುಕೊಂಡು ಬಂದ್ರು ಅನ್ನೋದ್ರ ಬಗ್ಗೆ ಕೂಡ ಮಗುವಿನ ಬಳಿಯಲ್ಲೂ ಕೂಡ ಹೇಳುವಂತ ಒಂದು ಸಾಧ್ಯತೆ ಇರುತ್ತೆ. ಅದರಿಂದಲೂ ಕೂಡ ಹೇಳಿಕೆಯನ್ನ ದಾಖಲಿಸಿಕೊಳ್ಬೇಕಾಗುತ್ತೆ. ಈ ಎಲ್ಲಾ ಒಂದು ಪ್ರೊಸೀಜರ್ ಆದ ಬಳಿಕವೇ ಸೋನು ಶ್ರೀನಿವಾಸ್ ಗೌಡ ಅವರು ಯಾವ ರೀತಿಯಲ್ಲಿ ಒಂದು ಮಗುವನ್ನು ದತ್ತು ಪಡೆದ್ರು ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗುವಂತದ್ದು. ಆದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಮಗುವಿನ ವಿಚಾರವನ್ನ ಹೇಳಿರುವಂತದ್ದಾಗಿರ್ಬೋದು, ನಾನು ದತ್ತು ಪಡೆದುಕೊಂಡೆ ಅನ್ನುವಂಥದ್ದಾಗಿರ್ಬೋದು, ಅದು ಯಾವುದನ್ನ ಕೂಡ ಅವರು ರಿವೀಲ್ ಮಾಡುವಂತ ಇರೋದಿಲ್ಲ. ಅದರಲ್ಲೂ ಕೂಡ ಮಗುವಿಗೆ ಈ ವಿಚಾರವನ್ನ ಹೇಳುವಂತೆಯೂ ಕೂಡ ಇಲ್ಲ. ಆದ್ರೂ ಕೂಡ ಇವರು ಸಾಮಾಜಿಕ ಜಾಲತಾಣದಲ್ಲಿ ನಾನು ಮಗುವನ್ನ ದತ್ತು ಪಡೆದಿದ್ದೆ ಅನ್ನುವಂತ ಒಂದು ವಿಡಿಯೋವನ್ನ ಮಾಡಿ ಒಂದು ರೀತಿ ಬಿಲ್ಡಪ್ ಕೊಡುವಂತ ಒಂದು ಕೆಲಸವನ್ನ ಕೂಡ ಮಾಡಿದ್ರು. ಅದು ಕೂಡ ಇಲ್ಲಿ ಕಾನೂನಿನ ಉಲ್ಲಂಘನೆ ಆಗಿರೋದ್ರಿಂದಾಗಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಹಾಗಾಗಿ ಈಗಾಗಲೇ ಪ್ರಕರಣವನ್ನ ಕೂಡ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಏನಿದೆ ಅದು ಈಗಾಗಲೇ ದಾಖಲಿಸಿರುವಂತದ್ದು. ಆ ಒಂದು ನಿಟ್ಟಿನಲ್ಲಿ ಪೊಲೀಸರು ಕೂಡ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಸೋನು ಶ್ರೀನಿವಾಸ್ ಗೌಡ ಅವರಿಗೆ ನೋಟಿಸ್ ಕೊಟ್ಟಂತಹ ವೇಳೆಯಲ್ಲಿ ಅವರು ವಿಚಾರಣೆಗೆ ಹಾಜರಾಗಿ ಯಾವ ರೀತಿಯ ಒಂದು ಹೇಳಿಕೆಯನ್ನ ಕೊಡ್ತಾರೆ ಅನ್ನೋದು ಕೂಡ ಇಲ್ಲಿ ಪ್ರಮುಖವಾದಂತಹ ಒಂದು ವಿಚಾರವಾಗುತ್ತೆ. ವಿಜಯ್, ಥ್ಯಾಂಕ್ ಯು ಪ್ರಜ್ವಲ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.